ನಮಸ್ಕಾರ. ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಗುಂಜಿಗನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಈ ಭಾಗದಲ್ಲಿ ಅಷ್ಟು ಕಾಣಲ್ಲ. ಇವತ್ತು ಈ ಭಾಗದಲ್ಲಿ ಏನು ಗುಂಜಿಗನೂರು ಭಾಗದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ. ನಾವು ನಮ್ಮ ಪಕ್ಷದ ಸೈನಿಕರನ್ನ ಭೇಟಿ ಮಾಡಲಿಕ್ಕೆ ಈ ಊರಿಗೆ ಬಂದ ಸಂದರ್ಭದಲ್ಲಿ ಈ ಊರಿನ ಹಲವಾರು ಸಮಸ್ಯೆಗಳಿದಾವೆ. ಈ ಊರಿನಲ್ಲಿ ಹಲವಾರು ರೀತಿಯಾದಂತಹ ಸಾಮಾಜಿಕ ಸಮಸ್ಯೆಗಳಲ್ಲಿ ಮುಖ್ಯವಾದಂತಹ ಒಂದು ಸಮಸ್ಯೆಯನ್ನ ಈ ಸಂದರ್ಭದಲ್ಲಿ ಲೈವ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅದೇನು ಅಂತ ಹೇಳಿದ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಜಿಗನೂರಿನ ಶಾಲಾ ಕಟ್ಟಡಗಳು ಮಳೆಯಿಂದ ಸೋರ್ತಾ ಇದ್ದಾವೆ. ಆ ಮಳೆಯಿಂದ ಸೋರುವಂತ ಪರಿಣಾಮವಾಗಿ ಮಕ್ಕಳಿಗೆ ಕಲಿಕಾ ವಾತಾವರಣವು ಕೂಡ ಹಾಳಾಗೋಗಿದೆ. ಅದರಿಂದ ಮಳೆ ಜೋರಾಗಿ ಮಳೆ ಬಂತು ಅಂತಂದ್ರೆ ಏನು ಮೇಲೆ ಹಾಕಿದಂತ ಶೀಟ್ಗಳು ಅಥವಾ ಹಂಚುಗಳು ಯಾವಾಗ ಮಕ್ಕಳ ಮೇಲೆ ಬಿದ್ದು ಯಾವಾಗ ತಲೆ ಒಡೆಯುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಮಕ್ಕಳಿಗೆ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಇಲ್ಲಿ ನೋಡ್ತಾ ಇದ್ರಿ ಮಳೆ ಈಗ ತಾನೇ ಒಂದ್ 2-3 ನಿಮಿಷದಿಂದ ಬಂದು ಮಳೆ ನಿಂತ್ಕೊಂಡಿದೆ. ಇಲ್ಲಿ ಏನ್ ಕಾಣ್ತಾ ಇದ್ರಿಲ್ಲ, ಇದು ಇತ್ತೀಚೆಗೆ ನಿರ್ಮಾಣ ಮಾಡಿರುವಂತದ್ದು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಜಿಗನೂರು. ಇಲ್ಲಿ ನಾವು ಭೇಟಿ ಕೊಟ್ಟಂತ ಮುಖ್ಯ ಉದ್ದೇಶ ಅಂತಂದ್ರೆ, ಇವು ಏನು ಹಾಳಾಗಿರ್ತಕ್ಕಂಥ ಕೊಠಡಿಗಳು, ಬಾಳಾಗಿರ್ತಕ್ಕಂಥ ಕೊಠಡಿಗಳು, ಇವು ಕೂಡ ಮಕ್ಕಳಿಗೆ ಕಲಿಕೆಗೆ ಅಪೂರ್ಣ ಅಲ್ವಾ, ಕಲಿಕೆಗೆ ಅಪೂರ್ಣ. ಹಿಂದಕ್ಕೆ ಹೋಗ್ರಿ ಒಂದ್ ಸ್ವಲ್ಪ, ಎಲ್ಲಾರು ಕಾಣ್ತೀರಾ. ಇವೆಲ್ಲವೂ ಕೂಡ ಎಲ್ಲಾ ಕಟ್ಟಡಗಳು ಕೂಡ ಕಲಿಕೆಗೆ ಅನಾನುಕೂಲ ಮಾಡುವಂತ ಕೊಠಡಿಗಳು. ಹಾಗಾಗಿ ಇದನ್ನ ಈ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಏನು ಬಿಇಒಗಳು, ಈ ಭಾಗದ ಸಿಆರ್ಪಿಒಗಳು, ಈ ಭಾಗದ ಏನು ಶಿಕ್ಷಣ ತಜ್ಞರು ಯಾಕೆ ಈ ಸರ್ಕಾರಿ ಶಾಲೆಯ ಉಳಿವಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ? ಹಾಳಾಗಿರುವಂತ ಅಥವಾ ಮಳೆ ಬಂದ್ರೆ ಸೋರ್ತಾ ಇರುವಂತ ಕೊಠಡಿಗಳನ್ನ ಒಂದು ಸೋರದೆ ಇರುವ ತರ ನಿರ್ಮಾಣ ಮಾಡುವಲ್ಲಿ, ಅಥವಾ ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಕ್ಕಾಗಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಡೆಮೊಲೇಷನ್ ಮಾಡಿ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಹಾಗಾಗಿ ಈಗ ನನ್ನ ಮುದ್ದು ಮಕ್ಕಳು, ಇದು 1ರಿಂದ 7ನೇ ತರಗತಿಯವರೆಗೆ ಇರುವಂತ ಶಾಲೆ. 1ರಿಂದ 7ನೇ ತರಗತಿಯವರೆಗೆ ಸುಮಾರು 28ರಿಂದ 30 ಮಕ್ಕಳಿದ್ದಾರೆ, 3 ಜನ ಶಿಕ್ಷಕರಿದ್ದಾರೆ. ಆದ್ರೆ ಈ ಕೊಠಡಿಗಳ ಕೊರತೆ ಅಂತೂ ಬಹಳಷ್ಟಿದೆ. ಇಲ್ಲಿ 5-6 ಕೊಠಡಿಗಳಿದ್ರೆ ಅದರಲ್ಲಿ 3-4 ಕೊಠಡಿಗಳು ಸೋರ್ತಾ ಇದಾವೆ. ಅದೇನದು ಸೋರುತ್ತಿಯುವುದು ಮನೆಯ ಮಾಳಿಗೆ ಅಂದಂಗೆ ಸೋರುತ್ತಿಯುವುದು ಗುಂಜಿಗನೂರಿನ ಶಾಲೆ ಅನ್ನುವಂತ ಒಂದು ಏನು ವಾಕ್ಯ. ಹಾಗಾಗಿ ಈ ಮುದ್ದು ಮಕ್ಕಳು ಯಾವ ರೀತಿಯಾಗಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ, ಮಳೆ ಬಂತಂದ್ರೆ ಅವರು ಪಾಠ ಕಲೀಲಿಕ್ಕೆ ಯಾವ ತರ ಸಮಸ್ಯೆ ಆಗ್ತಾ ಇದೆ, ಆಮೇಲೆ ಈ ಕೊಠಡಿಗಳು ಕೂಡ್ಲಿಕ್ಕೆ ಅಥವಾ ವಿದ್ಯಾಭ್ಯಾಸ ಪಡಿಲಿಕ್ಕೆ ಅನಾನುಕೂಲ ಆಯ್ತಾ ಅಥವಾ ಅನುಕೂಲ ಆಯ್ತಾ ಅನ್ನೋದು ಕೇಳೋಣ. ಆಮೇಲೆ ಎಲ್ರಿಗೂ ನಮಸ್ಕಾರ. ಜೋರಾಗಿ ಹೇಳ್ರಿ. ಯಾವ ಶಾಲೆ ಇದು? ಗುಂಜಿಗನೂರು ಶಾಲೆ. ನಿಮ್ಮೂರು ಶಾಲೆ ಹೆಂಗೈತೆ? ಸೋರ್ತೈತೆ. ಯಾವ್ಯಾವ ರೂಮ್ಗಳು ಸೋರ್ತಾ ಇದಾವೆ? ಟೋಟಲ್ ಎಷ್ಟು ರೂಮ್ ಇದಾವೆ ಇಲ್ಲಿ? 5 ರೂಮ್ ಇದಾವೆ. 5ರಲ್ಲಿ ಎಷ್ಟು ರೂಮ್ ಸೋರ್ತವೆ? 5 ರೂಮ್ ಇರೋದು ಸೋರೋದು 4 ರೂಮ್. ಅಂದ್ರೆ ಈಗ 1ರಿಂದ 7ನೇ ತರಗತಿ ಮಕ್ಕಳು ಮಳೆ ಬಂತಂದ್ರೆ ಒಂದೇ ಕಟ್ಟಡದಲ್ಲಿ ಕುತ್ಕೊಂಡು ಕಲಿಯುವಂತ ವಾತಾವರಣ ಆಗ್ತಾ ಇದೆ. ಆಫೀಸ್ ರೂಮ್ ಅದು ಬೇರೆ, ಅಲ್ಲಿ ಕೂಡ ಕೂರಿಸ್ತೀರಾ? ಅಲ್ಲೇ ಕೂರಿಸ್ಕೊಂಡು ಕಲಿಸ್ತಿರೋದು. ನೋಡಿ ಸ್ನೇಹಿತರೆ, ಮಳೆ ಬಂತು ಅಂತಂದ್ರೆ 5 ರೂಮ್ಗಳಿದಾವೆ. 5 ರೂಮಲ್ಲಿ 4 ರೂಮ್ಗಳು ಸೋರ್ತವೆ. ಒಂದೇ ಒಂದು ಚೂರು ಅದು ಕೂಡ ಸೋರುತ್ತೆ, ಒಂಚೂರು ಜೀವ ಹಿಡ್ದಂಗೆ ಏನೋ ಪುಣ್ಯಕ್ಕೆ ಸೋರ್ತಾ ಇಲ್ಲ. ಅದು ಬಿಟ್ರೆ ಒಂದು ಆಫೀಸ್ ರೂಮ್ ಇದೆ. ಆಫೀಸ್ ರೂಮಲ್ಲಿ ಕೂಡಿಸಿ ಮಕ್ಕಳಿಗೆ ಕಲಿಕೆ ಮಾಡಬೇಕು. ಇನ್ನೊಂದು ಸೋರದೇ ಇರುವಂತ ಏನು ರೂಮಲ್ಲಿ ಕೂಡಿಸಿ ಮಕ್ಕಳಿಗೆ ಕಲಿಕೆ ಮಾಡಬೇಕು. ಈಗ ಈ ಮಕ್ಕಳು ಹೇಳ್ದಂಗೆ ಯಾವೆಲ್ಲ ರೂಮ್ಗಳು ಸೋರ್ತಾ ಇದಾವೆ, ಆಮೇಲೆ ನಿಮಗೆ ನಿಮ್ಮ ಆಸೆ ಏನು, ನಿಮ್ಮ ಬೇಡಿಕೆ ಏನು? ನಿಮ್ಮೂರು ಶಾಲೆಗೆ ಕಟ್ಟಡ ಬರಬೇಕು, ಹೊಸ ಕಟ್ಟಡ ಬೇಕು, ಹೊಸ ಶಾಲೆ ಬೇಕು. ಹೌದಾ? ಈಗ ಮಳೆಯಲ್ಲಿ ಕುಂತು ಇವು ಯಾವಾಗ ಹಂಚು ಉದುರು ಬಿದ್ದು ತಲೆಗೆ ಪೆಟ್ಟಾದ್ರೆ ಯಾರು ಜವಾಬ್ದಾರರು?
ಆ ತರ ಏನಾದ್ರು ಉದುರಿ ಬಿದ್ದಿರೋ ಘಟನೆ ಆಗಿದಾವ? ಮಣ್ಣು ಬೀಳೋದು, ಮಣ್ಣು ಬೀಳುತ್ತಾ? ನೀವು ಶಾಲೆ ಕಲಿಯುವಾಗ, ಪಾಠ ಕಲಿಯುವಾಗ ಮಣ್ಣು ಬಿದ್ದೈತಾ? ನಿಮ್ಗೆ ಸಮಸ್ಯೆ ಆಗ್ತಾ ಇತ್ತಾ? ಬಂಧುಗಳೇ, ಯಾರೆಲ್ಲ ಪುಣ್ಯಾತ್ಮರು ಎಲ್ಲಿದೆ ನೀವು? ಸಾರ್ವಜನಿಕರು ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಇಂಥ ಮುದ್ದು ಮಕ್ಕಳ ಭವಿಷ್ಯ ನಿರ್ಮಾಣವಾಗುವಂತ ಸರ್ಕಾರಿ ಶಾಲೆಯ ಕೊಠಡಿಗಳ ದುರ್ವ್ಯವಸ್ಥೆ ಇದು ಮಕ್ಕಳ ಕಲಿಕೆಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ. ದಯವಿಟ್ಟು ಶೇರ್ ಮಾಡಿ. ಈಗ ಕೊಠಡಿಗಳ ಪರಿಸ್ಥಿತಿ ಕೂಡ ನಿಮಗೆ ಅನಾವರಣ ಮಾಡ್ತೀವಿ. ಇದೆಷ್ಟನೇ ಕ್ಲಾಸು? ಅವಳಿಗೆ ದೊಡ್ಡ ಹುಡುಗಿ ಮಾತ್ರ ಬರಲಿ, ಚೆನ್ನಾಗಿ ಹೇಳ್ತಾರೆ ಅವಳಿಗೆ. ನೀ ಬರಲ್ಲ, ನೀನ್ ಹೇಳ್ಬೇಕಲ್ಲ ಚೆನ್ನಾಗಿ. ನೀನ್ ಬರಮ್ಮ, ಇಬ್ರು ಬರ್ರಿ, ಇಬ್ರೇ ಬರಲಿ. ಎಲ್ಲ ಬೇಡ, ಏನು ಮಾಡಲ್ಲ. ಕ್ಲಾಸ್ ಇದು 1 ರಿಂದ 4 ಒಂದೇ ರೂಮಲ್ಲಿ ನೋಡಿ ಸ್ನೇಹಿತರೆ, ಎಲ್ಲಿದೆ ಲೈವ್? ಇದೆ ನೋಡಿ ಸ್ನೇಹಿತರೆ, ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಯಾಕೆ ಮುಗಿಸ್ತಾ ಇದ್ದಾವೆ? ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ? ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇವತ್ತು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ಕಲಿಕೆಗೆ ಪೂರಕವಾದಂತ ವಾತಾವರಣ ಇಲ್ಲ. ಮೊದಲನೇದಾಗಿ ಕೊಠಡಿಗಳನ್ನೇ ಸರಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ? ನಮ್ಮ ಮಕ್ಕಳಿಗೆ ಕಲಿಲಿಕ್ಕೆ ಕೊಠಡಿಗಳನ್ನೇ ಸರಿ ಇಲ್ಲ ಅಂತಂದ್ರ ದಾಖಲಾತಿಯನ್ನ ನಾವೇನ್ ಮಾಡ್ತೀವಿ? ಖಾಸಗಿ ಶಾಲೆಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಮಾಡ್ತೀವಿ. ಆದ್ರೆ ಇಲ್ಲಿ ಗುಂಜಿಗನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 4ನೇ ತರಗತಿಯವರೆಗೆ ಕೇವಲ ಒಂದೇ ಕೊಠಡಿಯಲ್ಲಿ ಪಾಠ ಮಾಡಬೇಕಾಗತ್ತೆ, ಕಲಿಕೆಯನ್ನ ಮಾಡಬೇಕಾಗತ್ತೆ. ಇದು 1 ರಿಂದ 4ನೇ ತರಗತಿಯ ಕೊಠಡಿ. ಈ 1 ರಿಂದ 4ನೇ ತರಗತಿಯ ಕೊಠಡಿಯ ವಾಸ್ತವ ಸ್ಥಿತಿ ಹೆಂಗಿದೆ ಅನ್ನೋದನ್ನ ನಮ್ಮವ್ರು ತೋರಿಸ್ತಾರೆ. ನೋಡ್ರಿ, ಮಳೆ ಬಿದ್ದಿರೋದು, ನೀರು ಬಿದ್ದಿರೋದು, ಆ ಪುಸ್ತಕ ಇಟ್ಕೊಂಡಲ್ಲೇ ಅದು ನೀವೇ ಮಾಡ್ಬಿಡಿ. ತೋರ್ಸಪ್ಪ ಇಲ್ಲಿ ಇಲ್ಲಿ ಮಣ್ಣು ಬಿತ್ತಾ? ಹಾ, ಮತ್ತೆ ಎಲ್ಲಿ? ಮತ್ತೆ ಎಲ್ಲಿ ಎಲ್ಲಿ? ಎಲ್ಲಿ? ಇಲ್ಲಿ ಫುಲ್ ಸೋರುತ್ತಾ? ಎಲ್ಲೆಲ್ಲಿ ಸೋರುತ್ತೆ? ಕೈ ಮಾಡಿ ತೋರ್ಸು. ಹಾ, ಮುಂದೆ ತೋರ್ಸ್ಕೊಂಡು ಹೋಗ್ಬಿಡಿ. ಮುಂದೆ ಎಲ್ಲಿ? ನೆಕ್ಸ್ಟ್ ಕ್ಲಾಸಾ? ಇದೆಲ್ಲ ಹಂಚ್ ಹೊಡೆದಿದ್ದು ನೀರು ಸೋರಿದ? ಇದು ಹೊಸ ಶಾಲೆ ಬೇಕಾ ಬೇಡ ನಿಮ್ಗೆ? ಎಲ್ಲಿ? ಎಲ್ಲವ ತಂಗಿ? ಅಲ್ಲೇ. ಓಕೆ, ನೆಕ್ಸ್ಟ್ ಸರ್ ಬರ್ತಾ ಇದೀನಿ. ಇದೆಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್ ರೂಮ್ ಇದು? ಈ ರೂಮ್ 8ನೇ ಕ್ಲಾಸ್ ರೂಮ್. ಆ ಹುಡುಗಿ ಎಲ್ಲ ಹೋದ? ಎಷ್ಟನೇ ಕ್ಲಾಸ್? 5ನೇ ಕ್ಲಾಸ್ ಇದು. 5, 6, 7 ಏನೋ 5 ಮಾತ್ರ? 5 ಮಾತ್ರ. ಯಾರು ಕೂತ್ಕೊಂಡ್ ಪಾಠ ಮಾಡ್ತಾರ? ಈಗ 5ನೇ ತರಗತಿಯ ಕೊಠಡಿಯನ್ನ ತೋರಿಸ್ತಾರೆ ನಮ್ಮ ತೋರಿಸ್ತಾರೆ. ಅಭಿ ತೋರ್ಸರು ಎಲ್ಲೆಲ್ಲಿ ಇದಾಗುತ್ತಾ? ತೋರ್ಸ ಎಲ್ಲ ಅಲ್ಲೋರಿ ಆ ಕಡೆ ಅವರೆಲ್ಲ ಅಲ್ಲಿ ಹೋಗ್ರಿ ಎಲ್ಲ. ಎಲ್ಲೆಲ್ಲಿ ತೋರುತ್ತಾ? ಓಕೆ ಓಕೆ ಓಕೆ. ಎಲ್ಲಿಂದ? ಓಕೆ ಓಕೆ, ಬನ್ನಿ ಬನ್ನಿ.
ಹೊಸ ಕಟ್ಟಡವನ್ನು ನಿರ್ಮಾಣಿಸಬೇಕು ಸರ್. ನಮಗೆ ಹೊಸ ಕಟ್ಟಡವನ್ನು ನಿರ್ಮಾಣಿಸಬೇಕು ಸರ್. ಓಕೆ 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 ಸರ್ ಇಲ್ಲಿ ನೋಡಿ ಸರ್, ಇದು ಬೀಳಂಗಿದ್ದಾರೆ. ಜೋರಾಗಿ ಓಕೆ ಓಕೆ ಮತ್ತೆ ಯಾವುದು ಆ ಕಡೆ ಸ್ಕೂಲು ಈ ಕಡೆ ಬಂದಿದೆ. ಎಷ್ಟನೇ ಕ್ಲಾಸು? ಸೋರುತ್ತಾ ಇದನು? ಇಲ್ಲ, ಇದೇನು ಸೇರಲ್ಲ ಸೋರಲ್ಲ. ನಿಧಾನ ಸರ್ ಕ್ಲಿಯರ್ ಕಾಣಲ್ಲ ಸರ್ ಒಳಗಡೆ. ಮತ್ತೆ ಎಲ್ಲಿ ನೀರು ಬರುತ್ತಾ ಈ ರೂಮಲ್ಲೂ? ಎಲ್ಲಿ ಎಲ್ಲಿ ಯಾವಾಗಿದೆಯಲ್ಲ ನೀರು ಇಟ್ಕೊಡ್ತೈತಿ. ಅಲ್ಲಿ ಹೊರಗಡೆ ಹೇಳಕ್ ಬನ್ನಿ. ಎಲ್ಲರೂ ಏನಂತೀರಿ? ಇಲ್ಲಿ ಬರ್ರಿ. ಈ ಕಡೆ ಸ್ಕೂಲ್ ಕಾಣುತ್ತೆ, ಹೇಳ್ಬಿಡಿ. ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ, ಜೋರಾಗಿ ಹೇಳು. ಸ್ಕೂಲ್ ಬೋರ್ಡ್ ಕಾಣುತ್ತೆ. ನೋಡಿ, ಮುದ್ದಾದ ಮಕ್ಕಳು ಸೆಂಟ್ರಲ್ ಈ ಮುದ್ದಾದ ಮಕ್ಕಳ ಬೇಡಿಕೆ ಒಂದೇ, ಈ ಮಕ್ಕಳ ಕೂಗು ಒಂದೇ. ನಮ್ಮ ಶಾಲೆಗೆ ಹೊಸ ಕೊಠಡಿಗಳು ಬೇಕು. ನಮಗೆ ಕಲೀಲಿಕ್ಕೆ ಒಳ್ಳೆಯ ವಾತಾವರಣ ಬೇಕು. ನಮಗೆ ಯಾವುದೇ ರೀತಿಯಾದಂಥ ಸೋರುವ ಮತ್ತೆ ಯಾವಾಗ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನುವಂಥ ಗೊತ್ತೇ ಇರದಂಥ ಕೊಠಡಿಗಳು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಪಾಪ ಅವರು ತಮ್ಮ ನೋವನ್ನ ಅಳಲನ್ನ ಈ ತರ ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಬಿಒ ನಮ್ಮ ಬಿಒಗಳು ಮತ್ತೆ ಸಿಆರ್ಪಿಗಳು ಮತ್ತೆ ಯಾರೆಲ್ಲ ಶಿಕ್ಷಣ ಪ್ರೇಮಿಗಳು ಮತ್ತೆ ಈ ಭಾಗದ ತಹಶೀಲ್ದಾರು, ಈ ಪಂಚಾಯತಿ ವ್ಯಾಪ್ತಿಯ ಪಿಡಿಒ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ದಯವಿಟ್ಟು ಗಮನಿಸಿ. ಯಾಕಂತ ಹೇಳಿದ್ರೆ ಇಲ್ಲೇನೆ ಗುಂಜಿಗನೂರು ಮತ್ತೆ ಯಾವ್ದು ಚಿಕ್ಕ ಜಾಜೂರು ವ್ಯಾಪ್ತಿಯಲ್ಲಿ ನೂರಾರು ಕೋಟಿ ರೂಪಾಯಿ ವ್ಯಾಪ್ತಿಯಲ್ಲಿ ಸಮುದಾಯ ಆರೋಗ್ಯ ಹೈಟೆಕ್ ಸಮುದಾಯ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಿದಿರಿ. ಅದೇ ದುಡ್ಡನ್ನ ನೋಡಿ ಅಲ್ಲಿ ಪೋಲ್ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಅಲ್ಲಿ ಯಾರ್ಯಾರಿಗೋ ದುಶ್ಚಟಗಳ ಮಾಡ್ಲಿಕ್ಕೆ ಅಥವಾ ಅನಗತ್ಯ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆ ಕಟ್ಟಡವನ್ನ ಮಾಡಿಕೊಟ್ಟಿದ್ದೀರಿ. ಆದ್ರೆ ಈ ಶಾಲೆಯಲ್ಲಿ ಇಂಥ ನೂರಾರು ಮಕ್ಕಳ ಭವಿಷ್ಯ, ಶಾಲೆಯ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕಾಗಿ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿ. ಯಾವ್ದಾವ್ದು ನಿಮಗೆ ಯಾವ್ದು ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ ಅಲ್ಲಿ ಹೋಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಡ ಅಭಿವೃದ್ಧಿ ಮಾಡೋದಲ್ಲ. ಇಲ್ಲಿ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತಾ ಇದೆ. ಮಕ್ಕಳಿಗೆ ಕಲೀಲಿಕ್ಕೆ ಅನುಕೂಲವಾದಂತಹ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ. ನೀವು ಯಾರ್ದಾರ್ದು ಒತ್ತಡಕ್ಕೆ ಮಾಡಿಕೊಂಡು ಹೇಳಿ ಯಾರ್ದಾರ್ದು ಒತ್ತಡಕ್ಕೊಳಗಾಗಿ ಯಾವ್ದಾವ್ದು ಮಾಡಬಾರ್ದಂತ ಅನಾಚಾರಗಳನ್ನ, ಮಾಡಬಾರ್ದಂತ ಕಾಮಗಾರಿಗಳನ್ನ, ಮಾಡಬಾರ್ದಾದಂತ ಕೆಲಸಗಳನ್ನ ಮಾಡಿ ಯಾಕೆ ಸ್ವಾಮಿ ಇಂಥ ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡ್ತೀರಿ? ಇವತ್ತು ಶಿಕ್ಷಣಕ್ಕೆ ನಾವು ಮುಖ್ಯವಾಗಿ ಕೊಡಬೇಕಾಗಿರೋದು ಆದ್ಯತೆ ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ರೈತರು ಬೆಳೆದಂತ ಬೆಳೆಗೆ. ಈ ಮೂರಕ್ಕೆ ಹೆಚ್ಚಿನ ಬೆಲೆ ಪ್ರಾಶಸ್ತ್ಯ ಕೊಟ್ಟುಬಿಟ್ಟು ಅಂತಂದ್ರೆ ನೀವು ಯಾವ್ದಾವ್ದು ರೂಪದ ಡೆವಲಪ್ಮೆಂಟ್ ಬೇಕಾಗಿಲ್ಲ. ಹಾಗಾಗಿ ಈಗ ಸಿಆರ್ಪಿ ಈಗ ನಾವು ಈ ಭಾಗದ ನಮ್ಮ ಪಕ್ಷದ ಮುಖಂಡರ ಜೊತೆ ಸೇರಿ ಈ ಒಂದು 10ನೇ ತಾರೀಕಿನ ಕಾರ್ಯಕ್ರಮ ಮುಗಿದಾದ್ಮೇಲೆ ನಾವು ಸಂಬಂಧಪಟ್ಟ ಬಿಒಗಳಾಗ್ಲಿ, ಸಂಬಂಧಪಟ್ಟ ಡಿಡಿಪಿ ಆಗ್ಲಿ, ಸಂಬಂಧಪಟ್ಟ ಸಿಆರ್ಪಿ ಆಗ್ಲಿ, ಸಂಬಂಧಪಟ್ಟ ಪಿಡಿಒ ಆಗ್ಲಿ ಎಲ್ಲರ ಜೊತೆ ಮಾತನಾಡಿ ಈ ಶಾಲೆಗೆ ನಮ್ಮ ಕೆಆರ್ಎಸ್ ಪಕ್ಷದಿಂದ
ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ. ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ನೋಡಿ. ಕಾಂಪೌಂಡ್ ಅನ್ನ ಹೊಡೆದಾಕಿದ್ದಾರೆ. ಸರ್ ನಮಸ್ತೆ, CRP-ನ. ಈಗ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಜಿಗನೂರಲ್ಲಿದ್ದೀವಿ. ಮಳೆ ರಭಸವಾಗಿ ಬರ್ತಾ ಇದೆ. ಶಾಲೆಯ ವಾಸ್ತವ ಸ್ಥಿತಿ ಮತ್ತೆ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಮಕ್ಕಳಿಗೆ ಕಲೀಲಿಕ್ಕೆ ಅನಾನುಕೂಲವಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕೊಠಡಿಗಳು ಸೋರ್ತಾ ಇದ್ದಾವೆ. ಅಂಚು ತಲೆ ಮೇಲೆ ಯಾವಾಗ ಬೀಳುತ್ತೆ ಅನ್ನುವಂಥ ಭಯದ ವಾತಾವರಣ ಮಕ್ಕಳಲ್ಲಿ ಮೂಡಿದೆ. ಇದೆಲ್ಲವಕ್ಕೂ ಕೂಡ ಮೇಲಾಧಿಕಾರಿಗಳಾದ ಉಸ್ತುವಾರಿಗಳಾದಂಥ ತಾವುಗಳು ಈ ಮಕ್ಕಳ ಕಲಿಕೆಗೆ ಪೂರಕವಾದಂಥ ಮತ್ತು ಈ ಶಾಲೆಗೆ ಅನುಕೂಲಕರವಾಗುವಂಥ ವಾತಾವರಣ ನಿರ್ಮಾಣ ಮಾಡಿ ಹೊಸ ಕಟ್ಟಡಗಳಾಗಲಿ ಅಥವಾ ಇದು ಒಂದು ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡಬೇಕಾದಂಥ ವ್ಯವಸ್ಥೆ ತಾವು ಮಾಡಬೇಕಾಗಿತ್ತು. ಈ ಶಾಲೆಯ ಮತ್ತು ನಾನು ಇಲ್ಲಿವರೆಗೆ ಹೇಳಿದಂಥ ಸಮಸ್ಯೆಗಳ ಕುರಿತಾಗಿ ಒಂದೆರಡು ನಿಮಿಷ ಮಾಹಿತಿ ಕೊಡಿ ಸರ್. ಹಾಂ, ಈಗ ಆಲ್ರೆಡಿ ಗುಂಜಿನೂರು ಶಾಲೆ ರಿಪೇರಿ ಸೇರಿಸಿದೆ. 2 ಲಕ್ಷ ಅತ್ಯಂತ ಸೂಕ್ತವಾಗಿ ರಿಪೇರಿ ಆಗಬೇಕಾಗಿರ್ತಕ್ಕಂಥ ಶಾಲೆಗಳಲ್ಲಿ ಗುಂಜಿನೂರನ್ನು ಮತ್ತು ಹಿರೇಕನ್ನವಾಡಿ ಸೇರಿಸಿದ್ದೆ ಸರ್. ನಾವು ಏನಂದ್ರೆ ಈಗ ನಮ್ದು ಓನ್ಲಿ ಅಕಾಡೆಮಿಕ್ಸ್ ಅಡ್ಮಿನಿಸ್ಟ್ರೇಷನ್ ಇರೋದು ನಿಮಗೆ ಗೊತ್ತಿದೆ. ಹೌದು, ಜವಾಬ್ದಾರಿ ಏನು ಅಂತ ಹೇಳಿ ಹೌದೌದು. ನಾವು ಏನ್ ಕೊರತೆ ಇದೆ ಅನ್ನೋದನ್ನ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಮಾಹಿತಿ ನೀಡಬಹುದು. ಹೌದು, ಅದೇ ತರ ನಾನು ಅಲ್ಲಿ ಈಗ ನಮಗೆ ಸೂಕ್ತವಾಗಿ ರಿಪೇರಿ ಆಗಬೇಕು ಅಂತ ಹೇಳಿ ನಾನೀಗ ಮಾಹಿತಿ ನೀಡಿದ್ದೇನೆ. ಯಾವಾಗ ನೀಡಿದ್ರಿ ಸರ್? 2024-25ನೇ ಸಾಲಲ್ಲಿ ನೀಡಿದ್ರೆ 25-26ಕ್ಕೆ ನೀಡಿದ್ರೆ ಪ್ರತಿ ವರ್ಷನೂ ನೀಡ್ತಾ ಇದ್ದೀರಿ. ಹಾಂ, ಆದರೆ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸುಮ್ಮನೆ ಹಾಂ ಸರಿ, ಈಗ ಆಯ್ತು, ನಿಮ್ಮ ವ್ಯಾಪ್ತಿಯಲ್ಲಿ ಮಾಡುವಂಥ ಕೆಲಸವನ್ನ ಮಾಡಿದಿರಿ. ಇದಕ್ಕೆ ಅಪ್ರೂವಲ್ ಕೊಡಬೇಕಾದದ್ದು ಅನುದಾನ ಸರ್. ಇದಕ್ಕೆ ಅಪ್ರೂವಲ್ ಕೊಡಬೇಕಾಗಿದ್ದು ಅನುದಾನವನ್ನ ವಿತರಣೆ ನೀಡಬೇಕಾದಂಥ ಕೆಲಸ ಯಾರಲ್ಲಿ ಇರುತ್ತೆ ಸರ್? ಬೇರೆ ಕಡೆಯಿಂದ ನಮ್ಮ ಇಲಾಖೆಗೆ ಅನುದಾನ ಬರೋದು ನೇರವಾಗಿ ಅದು ಹಾಂ, ನಾವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ಅದು ಅಥವಾ CSR ಫಂಡಿಂದ ಕೆಲಸ ಓಕೆ. ಸರಿ ಆಯ್ತು, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀವಿ ಸರ್. ಆ CRP ಹೇಳ್ತಾರೆ ನನಗೆ ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಮಾಡಲಿಕ್ಕೆ ಏನಿಲ್ಲ, ನಾನು ವರದಿ ಮಾಡ್ಬೋದು. ತುರ್ತು ರಿಪೇರಿಗಾಗಿ 2 ಲಕ್ಷ 2.5 ಲಕ್ಷದ ಅನುದಾನವನ್ನು ಕೇಳಿ ನಾನು ಸಂಬಂಧಪಟ್ಟ POಗೆ ಲೆಟರ್ ಮಾಡಿದ್ದೀನಿ ವಿನಃ, ಆದರೆ ಅದನ್ನು ಅನುದಾನವನ್ನು ಹಣದ ರೂಪದಲ್ಲಿ ಪರಿವರ್ತಿಸಬಹುದಾದಂಥ ಶಕ್ತಿ ನನ್ನಲ್ಲಿಲ್ಲ. ಅದಕ್ಕೆ MLAಗಳ ಸಹಿ ಆಗಬೇಕಾಗುತ್ತೆ, BOಗಳ ಸಹಿ ಆಗಬೇಕಾಗುತ್ತೆ, SDMC ಏನು ಆಡಳಿತ ಮಂಡಳಿ ಕೂಡ ಸಹಿ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಈ ಮೂಲಕ ವಿನಂತಿ ಮಾಡೋದೇನೆಂದರೆ, ಮಾನ್ಯ ಶಾಸಕರೇ, ದಯವಿಟ್ಟು ಇಲ್ಲಿ ಮಕ್ಕಳ ಭವಿಷ್ಯ ಇದೆ, ಮಕ್ಕಳ ಜೀವನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ದಯಮಾಡಿ CRPಗಳು ಮಾಡಿದಂಥ ಒಂದು ಮನವಿಗೆ ಅನುಮೋದನೆ ನೀಡಿ ಈ ಶಾಲೆಗೆ ಅಭಿವೃದ್ಧಿಗಾಗಿ ತುರ್ತು ಬೆಳವಣಿಗೆಗಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಇದು ಕೇವಲ ಇಲ್ಲಿ ಬಂದು ಮಾಡಿದರೂ ಕೂಡ ಸಾಲೋದಿಲ್ಲ. ನಾವು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ, ನಾವು ಊರಿನ ಮುಖಂಡರ ಜೊತೆ ಸೇರಿ, ಊರಿನ SDMC ಅವ್ರ ಜೊತೆ ಸೇರಿ ಈ ಒಂದು ಕಟ್ಟಡವನ್ನು ದುರಸ್ತಿಗೆ ತರುವಂಥ ಅಥವಾ ಸಾಧ್ಯ ಅದನ್ನು ಡೆಮೊಲಿಷನ್ ಮಾಡಿ ಹೊಸ ಕಟ್ಟಡಕ್ಕೆ ಅನುಮೋದನೆ ನೀಡುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಅಂಥ ಕೆಲಸವನ್ನು ನಾವು ಕೂಡ ಮಾಡಿ ಈ ಮುದ್ದಾದ ಮಕ್ಕಳ ಭವಿಷ್ಯಕ್ಕೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಲವರ್ಧನೆಗೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಶಕ್ತಿಯನ್ನು ಬಲವರ್ಧನೆ ಮಾಡಲಿಕ್ಕೆ ನಾವೆಲ್ಲ TRS ಪಕ್ಷದವರು ಗುಂಜಿಗನೂರಿನ ಜನರ ಜೊತೆ ಇದ್ದು ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಕೂಡ ನಾವು ಚಿಂತೆ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಸಾಧ್ಯ ಆದರೆ ಹೋಗಿ ಇಲಾಖೆಯ ಅಧಿಕಾರಿಗಳನ್ನು, ಮಾನ್ಯ ಶಾಸಕರನ್ನು ಭೇಟಿ ಮಾಡಿ ಈ ಊರಿಗೆ ನೂತನವಾಗಿ ಕೊಠಡಿಗಳನ್ನು ಹಾಕಿಸಿಕೊಳ್ಳುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ನಮಸ್ಕಾರ.